ಕರ್ನಾಟಕದಲ್ಲಿ ದೊಡ್ಡ ವಿದ್ಯುತ್ ಯೋಜನೆ ಹೊಂದಿರುವ ನದಿ ಯಾವುದು? ಶರಾವತಿ ನದಿಯು ಕರ್ನಾಟಕದ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆಯನ್ನು ಹೊಂದಿದೆ. ಗುಹೇಶ್ವರ ಎಂಬುದು ಯಾರ ವಚನಾಂಕಿತವಾಗಿದೆ? ಗುಹೇಶ್ವರ ಎಂಬುದು ಅಲ್ಲಮ ಪ್ರಭು ಅವರ ಅಂಕಿತ ನಾಮವಾಗಿದೆ. ಕನ್ನಡದ ಮೊದಲ ಕವಯಿತ್ರಿ ಯಾರು? ಕನ್ನಡದ ಮೊದಲ ಕವಯಿತ್ರಿ ಅಕ್ಕಮಹಾದೇವಿ. ಗದುಗಿನ ಭಾರತ ಎಂಬ ಕೃತಿಯ ಲೇಖಕರು ಯಾರು? ಗದುಗಿನ ಭಾರತ ಎಂಬ ಕೃತಿಯ ಲೇಖಕರು ಎ. ಕುಮಾರವ್ಯಾಸ. ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರಥಮವಾಗಿ ಯಾವ ವರ್ಷ ನೀಡಲಾಯಿತು? ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲು 1965ರಲ್ಲಿ ನೀಡಲಾಯಿತು. 1965ರಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು? ಸಾವಿರದ 1965ರಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಮಲಯಾಳಂ ಕವಿ ಜಿ. ಶಂಕರ ಕುರುಪ್ ಪಡೆದರು. ಚಂದ್ರಶೇಖರ ಕಂಬಾರ ಅವರು ಯಾವ ವರ್ಷ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು? ಚಂದ್ರಶೇಖರ ಕಂಬಾರರು 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಕನ್ನಡ ಸಾಹಿತ್ಯಕ್ಕೆ ನೀಡಿದ ಮಹತ್ವದ ಕೊಡುಗೆಗಳಿಗಾಗಿ ಅವರಿಗೆ ಈ ಪ್ರತಿಷ್ಠಿತ ಸಾಹಿತ್ಯ ಗೌರವವನ್ನು ನೀಡಲಾಯಿತು. ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕುವೆಂಪು ಅವರು ಯಾವಾಗ ಜನಿಸಿದರು? ಜ್ಞಾನಪೀಠ ಪುರಸ್ಕೃತರಾದ ಕುವೆಂಪು ಅವರು ಡಿಸೆಂಬರ್ 29, 1904ರಂದು ಜನಿಸಿದರು. ಕುವೆಂಪು ಅವರು ಯಾವಾಗ ನಿಧನರಾದರು? 11 ನವೆಂಬರ್ 1994. ಕುವೆಂಪು ಅವರ ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ.